ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈಗ ನಾನು ಕನ್ಯಾ ರಾಶಿ ಮೇ 2025 ತಿಂಗಳ ಭವಿಷ್ಯವನ್ನ ತಿಳಿಸ್ಕೊಡ್ತೀನಿ. ಈ ತಿಂಗಳು ಕನ್ಯಾ ರಾಶಿಯವರಿಗೆ ಗುರು ಬಲ ಇಲ್ಲ. ಯಾಕೆ ಅಂದ್ರೆ ಗುರು ರಾಶಿ ಪರಿವರ್ತನೆ ಆಗ್ತಾನೆ, ಗುರು ಬಲವನ್ನ ಕಳ್ಕೊತೀರಿ. ಹಾಗಾದ್ರೆ ಯಾವ ಗ್ರಹಗಳು ನಮ್ಗೆ ಶುಭ ಫಲ ಕೊಡ್ತಾರೆ? ಒಂದು ತಿಂಗಳಲ್ಲಿ ಸಂಚಾರ ಆಗುವಂತಹ ಗ್ರಹಗಳಿರುತ್ತೆ. ಒಂದು ಮಂತ್ಗೆ ಶುಕ್ರ, ಬುಧ, ಕುಜ, ಇವರೆಲ್ಲ ಸೂರ್ಯ, ಇವರೆಲ್ಲ ರಾಶಿ ಪರಿವರ್ತನೆ ಆಗ್ತಾರೆ. ಹಾಗಾದ್ರೆ ನಿಮ್ಗೆ ಯಾರು ಬಲ ಕೊಡ್ತಾರೆ, ನಿಮ್ಗೆ ಏನೇನು ಶುಭ ಮತ್ತೆ ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ, ಎಲ್ಲ ವಿಷಯವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ನನ್ನ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದ್ರೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಫಸ್ಟ್ ವಿಶೇಷವಾದಂತಹ ಈ ತಿಂಗಳು ಅಂದ್ರೆ 1 ಮೇ 2025 ಕಾರ್ಮಿಕರ ದಿನಾಚರಣೆ, 2 ಮೇ 2025 ಶ್ರೀ ಶಂಕರಾಚಾರ್ಯರ ಜಯಂತಿ. ಈ ತಿಂಗಳಲ್ಲಿ 6/5/2025 ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ನೀಚ ಕ್ಷೇತ್ರ ಮೀನ ರಾಶಿಯಿಂದ ಮೇಷ ರಾಶಿಗೆ ರಾಶಿ ಪರಿವರ್ತನೆ. 14 ಮೇ 2025 ರಾತ್ರಿ 12:12 ಸೂರ್ಯ ಮೇಷ ರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ. ಆಮೇಲೆ 18 ಮೇ 2025 ರಾಹು ಪೂರ್ವಪಾದ ನಕ್ಷತ್ರ ಕುಂಭ ರಾಶಿಗೆ ಸಂಚಾರ. ಆಮೇಲೆ ಕೇತು ಸಿಂಹ ರಾಶಿ ಉತ್ತರ ನಕ್ಷತ್ರ ಅಂತೀವಿ, ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಸಾಯಂಕಾಲ 5:08 ಸಂಚಾರ ಆಗ್ತಾನೆ. 14/5/2025 ರಾತ್ರಿ 10:36 ದೇವಗುರು ಬೃಹಸ್ಪತಿ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ. ನೋಡಿ, ದೇವಗುರ ಬೃಹಸ್ಪತಿ ನವಗ್ರಹಗಳಲ್ಲೇ ಅತ್ಯಂತ ಶುಭ ಗ್ರಹ ಗುರು. ನಿಮಗೆ ಗುರು ಸಪ್ತಮಾಧಿಪತಿ, ಚತುರ್ಥಾಧಿಪತಿ, ದಶಮ ಭಾವ ಕೊಟ್ಟೋಗ್ತಾನೆ. ಗುರು ಬಲ ಇಲ್ದಂಗೆ ಆಗುತ್ತೆ. ಹಾಗಾದ್ರೆ ಏನು ಫಲಾನುಫಲ ಪ್ರಾಪ್ತಿ ಆಗುತ್ತೆ? ಗುರು ಬಲ ಹೊರಟೋಗುತ್ತೆ. ಗುರು ಬಲ ಯಾವಾಗ ನೋಡ್ತೀವಿ? ಒಳ್ಳೆ ಮನೆ ಕಟ್ಟಕ್ಕೆ, ವಿವಾಹಗಳಾಗಕ್ಕೆ. ಇಷ್ಟು ದಿವಸ ಒಂದು ವರ್ಷ ನಿಮ್ಗೆಲ್ಲ ಒಳ್ಳೇದಾಗಿರ್ಬೋದು. ಇನ್ನು ಕೆಲವ್ರಿಗೆ ಯಾರು ಒಳ್ಳೇದಾಗಿಲ್ವೋ ಅವ್ರು ಕಮೆಂಟ್ ಮಾಡಿ ಅಥವಾ ಜಾತಕಗಳನ್ನ ತೋರಿಸಿ. ಯಾಕಾಗಿಲ್ಲ ಅನ್ನೋದನ್ನ ನೋಡ್ಬೇಕು. ಒಳ್ಳೊಳ್ಳೆ ಅಧಿಕಾರ ಪಡೆಯೋದಕ್ಕೆ ಗುರುಬಲ ಬೇಕು. ಗುರು ಈಗ ದಶಮ ಭಾವ ಕೊಟ್ಟೋಗ್ತಾನೆ. ಕನ್ಯಾ ರಾಶಿಯವರಿಗೆ ಗುರುಬಲ ಇಲ್ಲ. ಹಾಗಾದ್ರೆ ಈ ತಿಂಗಳಲ್ಲಿ ಯಾವ ಗ್ರಹಗಳು ನಿಮ್ಗೆ ಶುಭ ಫಲಗಳನ್ನ ಕೊಡ್ತಾರೆ? ಈಗ ನಿಮ್ಮ ರಾಶ್ಯಾಧಿಪತಿ ಬುಧ ಅಷ್ಟಮ ಅಂದಾಗ ದುಸ್ಥಾನ, ಕಷ್ಟ ಅಂತ ಕರಿತೀವಿ. ಆದ್ರೂ ಬುಧ ಗೋಚಾರದಲ್ಲಿ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಶುಭ ಫಲ ಕೊಡ್ತಾನೆ. ಅನೇಕ ವಿಧದಲ್ಲಿ ನಿಮ್ಮ ಆದಾಯ ಯಾವ್ದ್ರಲ್ಲಿ ಹೆಚ್ಚಾಗುತ್ತೆ? ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಹೆಚ್ಚಾಗುತ್ತೆ. ನಿಮ್ಮ ಸಂಗಾತಿಯಿಂದ ಧನ ಲಾಭ ಬರುತ್ತೆ. ಕೆಲವರು ಗಂಡ ಹೆಂಡತಿ ಇಬ್ರು ಸೇರಿ ಕೆಲಸ ಮಾಡ್ತಾ ಇರ್ತೀರಿ, ಹೋಟೆಲ್ ನಡೆಸ್ತಾ ಇರ್ತೀರಿ, ಲಾಭ ಜಾಸ್ತಿ ಬರುತ್ತೆ. ಹೋಟೆಲ್ ಒಂದೇ ಅಲ್ಲ, ಯಾವುದೇ ಇಂಡಸ್ಟ್ರಿ ನಡೆಸ್ತಾ ಇರ್ಬೋದು. ಒಟ್ಟೊಟ್ಟಿಗೆ ನಿಮ್ಮ ವೃತ್ತಿಯಲ್ಲಿ ಉತ್ಸಾಹ ಇರುತ್ತೆ. ಸಂತಾನ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಸಂತಾನ ಪ್ರಾಪ್ತಿಯಾಗಬೇಕು ಅಂದ್ರೆ ಇಬ್ಬರ ಜಾತಕಗಳನ್ನ ತೋರಿಸಿ, ಪುರುಷ ಜಾತಕದಿಂದ ಬೀಜಸ್ಫುಟ, ಸ್ತ್ರೀ ಜಾತಕದಿಂದ ಕ್ಷೇತ್ರ ಸ್ಫುಟ ನೋಡಿ ನಿಮಗೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ಉನ್ನತಾಧಿಕಾರಿಗಳಿಗೆ ಪ್ರೀತಿ ಪಾತ್ರರಾಗ್ತೀರಿ. ಈ ತಿಂಗಳಲ್ಲಿ ನಿಮಗೆ ನಗುಮುಖ, ಸಂತೋಷ ಅನ್ನೋದು ಪ್ರಾಪ್ತಿಯಾಗತ್ತೆ. ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗತ್ತೆ. ಸ್ಥಿರತೆ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ದೀರ್ಘಕಾಲದ ಸಮಸ್ಯೆಗಳು ಕೂಡ ನಿಮಗೆ ಪರಿಹಾರ ಆಗುತ್ತೆ. ಅನೇಕ ಕಡೆ ಯಾತ್ರೆಗಳನ್ನು ಕೂಡ ನೀವು ಮಾಡ್ಬೋದು. ಪಿತ್ರಾರ್ಜಿತ ಸ್ವತ್ತುಗಳಿಗೆ ಲಾಭವನ್ನ ಕೂಡ ಪಡಿತೀರಿ. ವ್ಯವಹಾರಗಳಿಂದ ಉತ್ತಮ ಲಾಭ ಪಡಿತೀರಿ. ಉನ್ನತ ಮಟ್ಟದಲ್ಲಿ ಬದುಕ್ತೀರಿ. ಹೊಸ ಮನೆಯನ್ನ ಕಟ್ತೀರಿ. ಹೊಸ ಕೆಲಸ ಮತ್ತು ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಇದೆ. ಧನ ಮತ್ತು ಸಾಮಾಜಿಕವಾಗಿ ನೀವು ಈ ತಿಂಗಳಲ್ಲಿ ಅಭಿವೃದ್ಧಿಯನ್ನ ಪಡಿತೀರಿ. ಇವೆಲ್ಲ ಬುಧ ನಿಮಗೆ ಅಷ್ಟಮದಲ್ಲಿದ್ರೂ ಕೂಡ ಶುಭ ಫಲಗಳನ್ನ ಕೊಡ್ತಾನೆ. ಅಷ್ಟಮ ಭಾವದಿಂದ ಯಾರ್ಯಾರು ಕನ್ಯಾ ರಾಶಿ ಇದ್ದೀರಿ, ನಿಮ್ಮ ಜನ್ಮ ರಾಶಿಯ ದ್ವಿತೀಯ ಭಾವವನ್ನು ನೋಡೋದ್ರಿಂದ
ಕುಟುಂಬ ಅಭಿವೃದ್ಧಿ, ಧನಾಭಿವೃದ್ಧಿಯನ್ನು ಕೂಡ ಬುಧ ಮಾಡ್ತಾನೆ. ಕಷ್ಟದಲ್ಲಿದ್ರೂ ಕೂಡ ನಿಮಗೆ ಸುಖ ಪ್ರಾಪ್ತಿ ಆಗ್ಬಿಡುತ್ತೆ ಬುಧ. ಹಾಗಾದ್ರೆ ಶುಕ್ರ ಏನ್ ಫಲವನ್ನ ಕೊಡ್ತಾನೆ ಕನ್ಯಾ ರಾಶಿ ಜಾತಕರಿಗೆ? ಶುಕ್ರ ಸಪ್ತಮ ಭಾವದಲ್ಲಿ ಅಷ್ಟೊಂದು ಶುಭ ಫಲಗಳನ್ನ ಕೊಡಲ್ಲ. ಸ್ವಲ್ಪ ಎಚ್ಚರ. ಯಾರ್ಯಾರು ಕನ್ಯಾ ರಾಶಿ ಜಾತಕರಿದ್ದಾರೆ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಿ. ಸ್ವಲ್ಪ ಕೋಪ ಮಾಡ್ಕೋಬೇಡಿ. ಗುಪ್ತ ವ್ಯಾಧಿಗಳು, ಮೂತ್ರ ವ್ಯಾಧಿಗಳು ಆಗುವ ಸಾಧ್ಯತೆ ಇದೆ. ಸ್ತ್ರೀ ಮೂಲಕ ಸಂಕಷ್ಟಗಳನ್ನ ಎದುರಿಸಬೇಕಾಗತ್ತೆ. ಪರಸ್ಥಳ ಅಥವಾ ವಿದೇಶ ಪ್ರಯಾಣ ಯೋಗ ಕನ್ಯಾ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಏನೇನ್ ಪ್ರಾಪ್ತಿ ಆಗುತ್ತೆ, ಏನ್ ನೆಗೆಟಿವಿಟಿ ಆಗುತ್ತೆ? ಬುಧ ಅಂತ ಒಳ್ಳೆ ಫಲ ಕೊಡಬೇಕು. ಉದ್ಯೋಗದಲ್ಲಿ ಗುರು ದಶಮ ಭಾವಕ್ಕೆ ಸಂಚಾರ ಆಗ್ಬೇಕಾದ್ರೆ ಗೌರವ ಸ್ಥಾನಮಾನಗಳು ಪಡೆಯೋದಿಕ್ಕೆ ಕಷ್ಟ ಆಗ್ಬೋದು. ರೆಸ್ಪೆಕ್ಟ್ ಪಡೆಯೋಕೆ ಕಷ್ಟ ಆಗ್ಬೋದು. ತಾವು ಮಾಡದಿರುವಂತ ಉದ್ಯೋಗದಿಂದ ನಿಮಗೆ ಅತೃಪ್ತಿ ಆಗ್ಬೋದು. ಉದ್ಯೋಗ ಕೆಲವರು ಬದಲಾವಣೆ ಮಾಡಬೇಕು ಅನ್ಕೋಬಹುದು. ಇನ್ನು ಕೆಲವರಿಗೆ ಟರ್ನ್ ಆಫ್ ಕಂಪನಿಗಳವರು ಬೇಡ ಉದ್ಯೋಗಕ್ಕೆ. ಯಾಕೆಂದ್ರೆ ಕಂಪನಿ ಲಾಸ್ ಅಲ್ಲಿ ನಡೀತಾ ಇದ್ರೆ ಕಂಪನಿಗಳವ್ರು ಏನ್ ಮಾಡ್ಬಿಡ್ತಾರೆ, ಲೇ ಆಫ್ ಮಾಡ್ಬಿಡ್ತಾರೆ. ಯಾಕೆ ಲೇ ಆಫ್ ಮಾಡ್ತಾರೆ? ಸಂಬಳಗಳು ಉಳಿಯುತ್ತೆ ಸ್ಟಾಫ್ದು ಅಂತ. ಯಾವಾಗ್ಲೂ ಅಷ್ಟೇ, ನಿಮಗೆ ಯಾವುದೇ ಕಂಪನಿಗಳ ಮೇಲೆ ಸೆಂಟಿಮೆಂಟ್ ಇರಬಾರ್ದು. ಕಂಪನಿಗಳು ಯಾವಾಗ್ಲೂ ಕೂಡ ನಿಮ್ ಸೆಂಟಿಮೆಂಟ್ ಜೊತೆ ವರ್ಕ್ ಮಾಡಲ್ಲ. ಕಂಪನಿಗಳಿಗೆ ಬೇಕಾಗಿರೋದೇನು ಲಾಭ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ರಾಹು 6ನೇ ಮನೆ ಸಂಚಾರ ಆಗ್ತಾನೆ, ಮಿಶ್ರ ಫಲ ಕೊಡ್ತಾನೆ. ರಾಹು ಕೇತುಗಳ ಸಂಚಾರ ಫಲ ಸಪರೇಟ್ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿದ್ರೆ, ನೋಟಿಫಿಕೇಶನ್ ಬೆಲ್ ಒತ್ತಿದ್ರೆ ನಾನೀಗ ಹೊಸ ವಿಡಿಯೋ ಮಾಡ್ತೀನಿ ರಾಹು ಕೇತುದು, ನೀವು ಅದನ್ನ ನೋಡ್ಬೋದು. ಇನ್ನು ದೇವಗುರು ಬೃಹಸ್ಪತಿ ಬಲ ಹೊರಟೋಗುತ್ತೆ. ಗುರು ಯಾವ ರೀತಿ ನಿಮಗೆ ಫಲಾನುಫಲ ಕೊಡ್ತಾನೆ ಅದು ಕೂಡ ಸಪರೇಟ್ ವಿಡಿಯೋ ಮಾಡ್ತೀನಿ. ಮತ್ತೆ ಈ ವಿಡಿಯೋನ ನೀವು ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಆಮೇಲೆ ಕುಜ ಲಾಭ ಭಾವದಲ್ಲಿದ್ದಾನೆ. ಕುಜ ಏನ್ ಮಾಡ್ತಾನೆ, ನಿಮ್ಮೆಲ್ಲಾ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳೋಕ್ಕೋಸ್ಕರ ನೀವು ಪ್ರಯತ್ನ ಮಾಡ್ತೀರಿ, ಧೈರ್ಯ ಆಗ್ತೀರಿ, ಎಫರ್ಟ್ ಆಗ್ತೀರಿ, ಒಳ್ಳೆ ಕಮ್ಯುನಿಕೇಶನ್ ಮಾಡ್ತೀರಿ. ಅವಾಗ ನಿಮ್ಮ ಆಸೆ ಆಕಾಂಕ್ಷೆಗಳು ಕೂಡ ಈಡೇರುವ ಸಾಧ್ಯತೆ ಇದೆ. ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡಿ ಲಾಭ ಪಡೆಯಕ್ಕೆ ಕಷ್ಟಪಡ್ತೀರಿ. ಆದ್ರೆ ತುಂಬಾ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ. ಶನಿ ದೃಷ್ಟಿ ಕೂಡ ಇರೋದ್ರಿಂದ. ಆಮೇಲೆ ವಿವಾಹ ಆಗಿದ್ರೆ ವಿವಾಹ ಜೀವನದಲ್ಲಿ ದುಃಖವನ್ನ ಅನುಭವಿಸ್ಬೇಕಾಗುವಂತ ಪರಿಸ್ಥಿತಿ ಉದ್ಭವ ಆಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಕನ್ಯಾ ರಾಶಿ ಜಾತಕರಿಗೆ. ನಾನೀಗ ಮೇ 2025 ತಿಂಗಳ ಭವಿಷ್ಯವನ್ನ ತಿಳಿಸಿದ್ದೀನಿ. ಪ್ರಿಯ ವೀಕ್ಷಕರೇ, ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗ್ಲಿ. ಯಾಕೆಂದ್ರೆ ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲಿರೋರಿಗೆ ಬೆಳಕನ್ನ ತೋರಿಸುವಂಥದ್ದೇ ಜ್ಯೋತಿಷ ಶಾಸ್ತ್ರ. ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ, ನಿಮಗೆ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ನಿಮಗೆ ಉತ್ತಮ ಆರೋಗ್ಯ, ಸುಖ, ಶಾಂತಿ, ನಿಮಗೆ ಮಂಗಳ ಸಿಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ.